ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ನಾಳೆ ಅಂದ್ರೆ ಜನವರಿ 8 ಒಂದು ದೊಡ್ಡ ಹಬ್ಬ. ಆದರೆ ಈ ಬಾರಿಯ ಹುಟ್ಟುಹಬ್ಬದ ಸಂಭ್ರಮದ ನಡುವೆ ಒಂದು ಸಣ್ಣ ಬೇಸರದ ಸಂಗತಿಯೂ ಇದೆ. ಹೌದು, ಸಾವಿರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ತುದಿಗಾಲಲ್ಲಿ ಕಾಯ್ತಿದ್ರು. ಆದ್ರೆ ಈಗ ಸ್ವತಃ ಯಶ್ ಅವರೇ ತಮ್ಮ ಅಭಿಮಾನಿಗಳಿಗೆ ಒಂದು ವಿಶೇಷ ಸಂದೇಶ ಕಳುಹಿಸಿದ್ದಾರೆ. ಆ ಸಂದೇಶದಲ್ಲಿ ಏನಿದೆ, ಯಶ್ ಅವರ ಮನದಾಳದ ಮಾತುಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಭಾವನಾತ್ಮಕ ನೋಟನ್ನು ಶೇರ್ ಮಾಡಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಫ್ಯಾನ್ಸ್ ಅವರನ್ನು ಭೇಟಿ ಮಾಡಲು ಎಷ್ಟು ಕಾತರದಿಂದ ಕಾಯುತ್ತಿದ್ದಾರೋ ಅದನ್ನೆಲ್ಲ ಯಶ್ ಅವರಿಗೆ ಸಂಪೂರ್ಣವಾಗಿ ಅರಿವಿದೆ ಅಂತ ಅವರು ಹೇಳಿದ್ದಾರೆ. ನೀವು ನನ್ನನ್ನು ನೋಡಲು ಎಷ್ಟು ಕಾಯುತ್ತಿದ್ದೀರೋ ಅಷ್ಟೇ ನಾನು ಕೂಡ ನಿಮ್ಮನ್ನೆಲ್ಲ ನೋಡಲು ಕಾತರನಾಗಿದ್ದೇನೆ ಅಂತ ಅವರು ಹೇಳಿರೋದು ಪ್ರತಿಯೊಬ್ಬ ಫ್ಯಾನ್ಗೆ ತುಂಬಾ ಖುಷಿ ಕೊಡೋ ಮಾತು. ಈ ವರ್ಷ ತಮ್ಮ ಜನ್ಮದಿನದ ದಿನ ಫ್ಯಾನ್ಸ್ರನ್ನು ಭೇಟಿಯಾಗಬೇಕೆಂದು ಅವರು ತುಂಬಾ ಬಯಸಿದ್ದರು. ಆದರೆ ಈಗ ಅವರು ತಮ್ಮ ಮುಂದಿನ ಸಿನಿಮಾ ಪೂರ್ಣಗೊಳಿಸುವ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಸಿನಿಮಾ ಮಾರ್ಚ್ 19, 2026ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕ್ಷಣ ಫ್ಯಾನ್ಸ್ರನ್ನು ನೇರವಾಗಿ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇಲ್ಲಿಯೇ ಒಂದು ಸುಂದರವಾದ ಭರವಸೆಯಿದೆ. ಇದೀಗ ಸಾಧ್ಯವಾಗದಿದ್ದರೂ ನಾನು ಇದನ್ನು ದೊಡ್ಡ ಮಟ್ಟದಲ್ಲಿ ನಿಮಗೆ ಮರುಪೂರೈಸುತ್ತೇನೆ. ನಾವು ತುಂಬಾ ಶೀಘ್ರದಲ್ಲೇ ಇನ್ನೂ ದೊಡ್ಡ ರೀತಿಯಲ್ಲಿ ಭೇಟಿಯಾಗ್ತೀವಿ ಅಂತ ಯಶ್ ಅವರು ಭರವಸೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಫ್ಯಾನ್ಸ್ ಕಳಿಸೋ ಪ್ರತಿಯೊಂದು ಶುಭಾಶಯ, ಪ್ರೀತಿ ಸಂದೇಶಗಳನ್ನು ನಾನು ಸ್ವತಃ ನೋಡ್ತೀನಿ ಮತ್ತು ಹೃದಯಪೂರ್ವಕವಾಗಿ ಕಾಪಾಡಿಕೊಂಡಿರ್ತೀನಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ಹೇಳಿ ಮತ್ತು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.